ಅವಳನ್ನು ಬರಲು ಬಿಡು, ಅವಳನ್ನು ಬರಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಹರ್ ಕಮ್. ಲೆಟ್ ಹರ್ ಕಮ್. ಲೆಟ್ ಅಂದರೆ ಬಿಡು ಅಂತ. ಸೊ ಲೆಟ್ ಹರ್ ಕಮ್. ಇದನ್ನು ಪುನರಾವರ್ತಿಸಿ, ಇದನ್ನು ರಿಪೀಟ್ ಮಾಡಿ ಅಂತ ಹೇಳೋದಕ್ಕೆ ರಿಪೀಟ್ ಇಟ್. ರಿಪೀಟ್ ಇಟ್. ಇದರ ರುಚಿ ನೋಡಿ, ಇದರ ಟೇಸ್ಟ್ ನೋಡಿ ಅಂತೀವಲ್ಲ. ಸೊ ಟೇಸ್ಟ್ ಇಟ್. ಟೇಸ್ಟ್ ಇಟ್. ಸಂತೋಷವಾಗಿರಿ, ಹ್ಯಾಪಿಯಾಗಿರಿ ಅನ್ನೋದಕ್ಕೆ ಬಿ ಹ್ಯಾಪಿ. ಬಿ ಹ್ಯಾಪಿ. ನನ್ನ ಕಡೆ ನೋಡಿ, ನನ್ನ ಕಡೆ ನೋಡಿ ಅಂತ ಹೇಳ್ತೀವಲ್ಲ. ಲುಕ್ ಅಟ್ ಮೀ. ಲುಕ್ ಅಟ್ ಮೀ. ಸೊ ಅವಳ ಕಡೆ ನೋಡಿ ಅನ್ನೋದಕ್ಕೆ ಲುಕ್ ಎಟ್ ಹರ್. ಅವನ ಕಡೆ ನೋಡಿ ಲುಕ್ ಎಟ್ ಹಿಮ್. ಅವರ ಕಡೆ ನೋಡಿ ಲುಕ್ ಎಟ್ ದೆಮ್. ಈ ರೀತಿ ವಾಕ್ಯ ಬದಲಾಯಿಸ್ಬೋದು. ಊಟ ತೆಗೆದುಕೊಂಡು ಬಾ. ಊಟವನ್ನು ತಗೊಂಡು ಬಾ ಅಂತ ಹೇಳೋದಕ್ಕೆ ಬ್ರಿಂಗ್ ಫುಡ್. ಬ್ರಿಂಗ್ ಫುಡ್. ಇದನ್ನು ಬ್ರಿಂಗ್ ದ ಫುಡ್ ಅಂತ ಕೂಡ ಹೇಳ್ಬೋದು. 2 ಸಾರಿ ಯೋಚಿಸು, 2 ಸಾರಿ ಯೋಚನೆ ಮಾಡು. ಥಿಂಕ್ ಟ್ವೈಸ್. ಥಿಂಕ್ ಟ್ವೈಸ್. ಇಲ್ಲಿ ನೋಡು, ಈ ಕಡೆ ನೋಡು ಅಂತೀವಲ್ಲ. ಲುಕ್ ಹಿಯರ್. ಲುಕ್ ಹಿಯರ್. ಅಲ್ಲಿ ನೋಡೋದಕ್ಕೆ ಲುಕ್ ದೇರ್. ಲುಕ್ ಹಿಯರ್, ಲುಕ್ ದೇರ್. ಈ ರೀತಿ ವಾಕ್ಯ ಚೇಂಜ್ ಮಾಡ್ಬೋದು. ಸರಿಯಾಗಿ ವರ್ತಿಸು, ಸರಿಯಾಗಿ ಬಿಹೇವ್ ಮಾಡು ಅನ್ನೋದಕ್ಕೆ ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ಸರಿಯಾಗಿ ಮಾತಾಡು. ಟಾಕ್ ಪ್ರಾಪರ್ಲಿ. ಟಾಕ್ ಪ್ರಾಪರ್ಲಿ. ಐಸ್ ಕ್ರೀಮ್ ತಿನ್ನಬೇಡ. ಐಸ್ ಕ್ರೀಮ್ ತಿನ್ನಬೇಡ. ಅಭಿನವ್ ಐಸ್ ಕ್ರೀಮ್ ತಿನ್ನಬೇಡ ಅಂತೀವಲ್ಲ. ಸೊ ಐಸ್ ಕ್ರೀಮ್ ತಿನ್ನಬೇಡ ಅನ್ನೋದಕ್ಕೆ ಡೋಂಟ್ ಈಟ್ ಐಸ್ ಕ್ರೀಮ್. ಡೋಂಟ್ ಈಟ್ ಐಸ್ ಕ್ರೀಮ್. ಪಕ್ಕ ಹೀಗೆ, ಗ್ಯಾರಂಟಿ ಹೀಗೆ, ಅಬ್ಸಲ್ಯೂಟ್ಲಿ ಹೀಗೆ ಅಂತೀವಲ್ಲ. ಸೊ ಎಕ್ಸಾಕ್ಟ್ಲಿ ದ ಸೇಮ್. ಎಕ್ಸಾಕ್ಟ್ಲಿ ದ ಸೇಮ್. ನನಗೆ ಮಾತಾಡಲು ಬಿಡು, ನನಗೂ ಮಾತಾಡೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಸ್ಪೀಕ್. ಲೆಟ್ ಮೀ ಸ್ಪೀಕ್. ನೀನು ಈಗ ಎಲ್ಲಿಗೆ ಹೋಗುತ್ತಿದ್ದೀಯಾ, ನೀನು ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ ಕೇಳೋದಕ್ಕೆ ವೇರ್ ಆರ್ ಯು ಗೋಯಿಂಗ್ ನಾವ್. ವೇರ್ ಆರ್ ಯು ಗೋಯಿಂಗ್ ನಾವ್. ನೋಡೋಣ ಯಾರು ಗೆಲ್ತಾರೆ ಅಂತೇಳಿ, ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಕೇಳೋದಕ್ಕೆ ಲೆಟ್ ಸಿ ಹೂ ವಿನ್ಸ್. ಲೆಟ್ ಸಿ ಹೂ ವಿನ್ಸ್. ನೀನು ಯಾರಿಗೆ ಕಾಲ್ ಮಾಡಲು ಇಷ್ಟಪಡ್ತೀಯಾ, ನೀನು ಯಾರಿಗೆ ಕಾಲ್ ಮಾಡೋಕ್ಕೆ ಇಷ್ಟಪಡ್ತೀಯಾ ಕೇಳೋದಕ್ಕೆ whom do you want to call. whom do you want to call. ನೀನು ಯಾವುದರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಹೇಳೋದಕ್ಕೆ ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ವಾಟ್ ಆರ್ ಯು ಟಾಕಿಂಗ್ ಅಬೌಟ್. ನೀನು ಕರೆಂಟ್ ಬಿಲ್ ಕಟ್ಟೋದ್ಯಾ, ಕರೆಂಟ್ ಬಿಲ್ ಕಟ್ಟಿದೆಯಾ ನೀನು, ಅಥವಾ ಕರೆಂಟ್ ಬಿಲ್ಲು ಕಡಿಮೆ ಬಂದಿದೆಯಾ, ಈ ರೀತಿ ಅರ್ಥದ ವಾಕ್ಯ ಇದು. ಸೊ ನೀನು ಕರೆಂಟ್ ಬಿಲ್ ಕಟ್ಟಿದೆಯಾ ಕೇಳೋದಕ್ಕೆ ಹ್ಯಾವ್ ಯು ಪೇಯ್ಡ್ ದ ಎಲೆಕ್ಟ್ರಿಸಿಟಿ ಬಿಲ್. ಹ್ಯಾವ್ ಯು ಪೇಯ್ಡ್ ದ ಎಲೆಕ್ಟ್ರಿಸಿಟಿ ಬಿಲ್. ನೀವಿಬ್ಬರು ಎಲ್ಲಿಗೆ ಹೋಗ್ತಿದ್ದೀರಾ. ವೇರ್ ಆರ್ ಯು ಬೋತ್ ಗೋಯಿಂಗ್. ವೇರ್ ಆರ್ ಯು ಬೋತ್ ಗೋಯಿಂಗ್. ಈಗ ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊ, ಇವಾಗ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ ಅಂತ ಹೇಳೋದಕ್ಕೆ ನೌ ಲಿಸನ್ ಟು ಮೀ ಕೇರ್ಫುಲಿ. ನೌ ಲಿಸನ್ ಟು ಮೀ ಕೇರ್ಫುಲಿ. ಎಲ್ಲರೂ ಎಲ್ಲಿದ್ದಾರೆ, ಎಲ್ಲರೂ ಎಲ್ಲಿದ್ದಾರೆ ಕೇಳೋದಕ್ಕೆ ವೇರ್ ಈಸ್ ಎವ್ರಿ ಒನ್. ವೇರ್ ಈಸ್ ಎವ್ರಿ ಒನ್. ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಎಲ್ಲರೂ ಕೂಡ ಹೊರಗೆ ಹೋಗಿದ್ದಾರೆ ಅನ್ನೋದಕ್ಕೆ ಎವ್ರಿ ಒನ್ ವೆಂಟ್ ಔಟ್ಸೈಡ್. ಎವ್ರಿ ಒನ್ ವೆಂಟ್ ಔಟ್ಸೈಡ್. ಅವನಿಗೇನಾಯಿತು, ಅವನಿಗೇನಾಯಿತು. ವಾಟ್ ಹ್ಯಾಪನ್ ಟು ಹಿಮ್. ವಾಟ್ ಹ್ಯಾಪನ್ ಟು ಹಿಮ್. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ದೆರ್ ಈಸ್ ನೋ ಒನ್ ಹಿಯರ್. ದೆರ್ ಈಸ್ ನೋ ಒನ್ ಹಿಯರ್. ಮೊದಲು ನಿನ್ನ ಕೆಲಸವನ್ನು ಪೂರ್ಣಗೊಳಿಸು. ಫಸ್ಟ್ ನಿನ್ನ ಕೆಲಸವನ್ನು ಕಂಪ್ಲೀಟ್ ಮಾಡ್ಕೋ, ಆಮೇಲೆ ಮಾತಾಡೋಣ ಅಂತೀವಲ್ಲ. ಸೊ ಫಸ್ಟ್ ಕಂಪ್ಲೀಟ್ ಯುವರ್ ವರ್ಕ್. ಫಸ್ಟ್ ಕಂಪ್ಲೀಟ್ ಯುವರ್ ವರ್ಕ್ ದೆನ್ ವಿ ಟಾಕ್. ಈ ರೀತಿ ಕೂಡ ಹೇಳ್ಬೋದು. ಈ ಹುಡುಗ ಯಾರು, ಇವನು ಯಾರು ಅಂತ ಕೇಳೋದಕ್ಕೆ ಹೂ ಈಸ್ ದಿಸ್ ಗಾಯ್. ಹೂ ಈಸ್ ದಿಸ್ ಗಾಯ್. ದಯವಿಟ್ಟು ಬಾ, ಪ್ಲೀಸ್ ಬಾ ಅಂತ ಹೇಳ್ತೀವಲ್ಲ. ಪ್ಲೀಸ್ ಕಮ್. ಪ್ಲೀಸ್ ಕಮ್. ಈಗ ನನ್ನ ಜೊತೆ ಬಾ, ಇವಾಗ ನನ್ನ ಜೊತೆಗೆ ಬಾ ಅನ್ನೋದಕ್ಕೆ ಕಮ್ ವಿತ್ ಮೀ ನಾವ್. ಕಮ್ ವಿತ್ ಮೀ ನಾವ್. ಇದು ನನ್ನದು, ಇದು ನನ್ನದು ಅನ್ನೋಕ್ಕೆ ದಿಸ್ ಈಸ್ ಮೈನ್. ದಿಸ್ ಈಸ್ ಮೈನ್. ನಾನೀಗ ಏನು ಮಾಡೋಕ್ಕಾಗತ್ತೆ, ನಾನಿವಾಗ ಏನು ಮಾಡೋಕ್ಕಾಗತ್ತೆ ಅಂತ ಕೇಳೋದಕ್ಕೆ ವಾಟ್ ಕ್ಯಾನ್ ಐ ಡೂ ನಾವ್. ವಾಟ್ ಕ್ಯಾನ್ ಐ ಡೂ ನಾವ್. ನೀನು ಅಲ್ಲಿದ್ದೆ, ನೀನು ಅಲ್ಲಿದ್ದೆ ಅನ್ನೋದಕ್ಕೆ ಯು ವರ್ ದೇರ್. ಯು ವರ್ ದೇರ್. ನಾವು ರೆಡಿ ಆದ್ವಿ, ನಾವು ರೆಡಿ ಆದ್ವಿ ಅನ್ನೋದಕ್ಕೆ ವಿ ಆರ್ ರೆಡಿ. ವಿ ಆರ್ ರೆಡಿ. ನಾವು ಇದಕ್ಕೆ ರೆಡಿ ಆಗಿದ್ದೀವಿ, ನಾವು ಇದಕ್ಕೆ ರೆಡಿ ಆಗಿದ್ದೀವಿ ಅನ್ನೋದಕ್ಕೆ ವಿ ಆರ್ ರೆಡಿ ಫಾರ್ ದಿಸ್. ವಿ ಆರ್ ರೆಡಿ ಫಾರ್ ದಿಸ್. ನನಗೆ ನಿನ್ನ ಮುಖ ನೋಡಲು ಇಷ್ಟ ಇಲ್ಲ, ನನಗೆ ನಿನ್ನ ಮುಖ ನೋಡೋಕ್ಕೆ ಇಷ್ಟ ಆಗಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಸಿ ಯುವರ್ ಫೇಸ್. ಐ ಡೋಂಟ್ ವಾಂಟ್ ಟು ಸಿ ಯುವರ್ ಫೇಸ್. ನನಗೆ ಸಿಟ್ಟು ಬರ್ತಾ ಇದೆ, ನನಗೆ ಸಿಟ್ಟು ತರಿಸ್ಬೇಡ, ನನಗೆ ಸಿಟ್ಟು ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಗೆಟಿಂಗ್ ಆ್ಯಂಗ್ರಿ.
ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ನಿಮಗೆ ಸಿಟ್ಟು ಬರ್ತಿದೆಯಾ, ನಿಮ್ಗೆ ಸಿಟ್ಟು ಬರ್ತಿದೆಯಾ ಕೇಳೋದಕ್ಕೆ ಆರ್ ಯು ಗೆಟಿಂಗ್ ಆ್ಯಂಗ್ರಿ, ಆರ್ ಯು ಗೆಟಿಂಗ್ ಆ್ಯಂಗ್ರಿ. ನೋಡಿ ಅಲ್ಲಿ ನಾವು ಐ ಆಮ್ ಗೆಟಿಂಗ್ ಆ್ಯಂಗ್ರಿ ಅಂದ್ವಿ, ಅಂದರೆ ನನಗೆ ಸಿಟ್ಟು ಬರ್ತಿದೆ ಅಂತೇಳಿ. ಸೊ ಆರ್ ಯು ಗೆಟಿಂಗ್ ಆ್ಯಂಗ್ರಿ ಅಂದರೆ ನಿಮಗೆ ಸಿಟ್ಟು ಬರ್ತಾ ಇದೆಯಾ ಅಂತೇಳಿ. ಆ್ಯಕ್ಚುಲಿ ಇದು ಎಸ್ ಆರ್ ನೋ ಟೈಪ್ ಕ್ವಶನ್. ಅದನ್ನು ಹೇಳಲು ನಿನಗೆ ಎಷ್ಟು ಧೈರ್ಯ, ಅದನ್ನ ಹೇಳೋಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳ್ತೀವಲ್ಲ. ಸೊ ಹೌ ಡೇರ್ ಯು ಸೇ ದಟ್, ಹೌ ಡೇರ್ ಯು ಸೇ ದಟ್. ನೀನು ಯಾಕೆ ಬೇಜಾರಲ್ಲಿದೆಯಾ, ಯಾಕೆ ಬೇಸರದಲ್ಲಿದೆಯಲ್ಲ ಅಂತ ಹೇಳೋದಕ್ಕೆ ವೈ ಆರ್ ಯು ಅಪ್ಸೆಟ್, ವೈ ಆರ್ ಯು ಅಪ್ಸೆಟ್. ನನಗೆ ಆಸಕ್ತಿ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಾನು ಮನೇಲಿದ್ದೀನಿ, ನಾನು ಮನೇಲಿದ್ದೀನಿ ಅನ್ನೋದಕ್ಕೆ ಐ ಆಮ್ ಎಟ್ ಹೋಮ್, ಐ ಆಮ್ ಎಟ್ ಹೋಮ್. ನಾನು ಆ ಸಮಯದಲ್ಲಿ ಬ್ಯುಸಿ ಇದ್ದೆ, ಅವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತೀವಲ್ಲ. ಐ ವಾಸ್ ಬ್ಯುಸಿ ಎಟ್ ದಟ್ ಟೈಮ್, ಐ ವಾಸ್ ಬ್ಯುಸಿ ಎಟ್ ದಟ್ ಟೈಮ್. ಶಾಂತಿಯಿಂದ ಯೋಚಿಸು, ಕೂಲಾಗಿ ಯೋಚನೆ ಮಾಡು, ಗಡಿಬಿಡಿ ಮಾಡ್ಕೊಬೇಡ ಅಂತೆಲ್ಲ ಹೇಳ್ತೀವಲ್ಲ. ಸೊ ಥಿಂಕ್ ಕಾಮ್ಲಿ, ಥಿಂಕ್ ಕಾಮ್ಲಿ. ನಿನ್ನನ್ನು ಮತ್ತೆ ನೋಡಿ ಖುಷಿ ಆಯಿತು, ಮತ್ತೆ ನಿನ್ನ ನೋಡಿ ನನಗೆ ಖುಷಿ ಆಯಿತು ಅನ್ನೋದಕ್ಕೆ ಐ ಆಮ್ ಗ್ಲ್ಯಾಡ್ ಟು ಸಿ ಯು ಅಗೈನ್, ಐ ಆಮ್ ಗ್ಲ್ಯಾಡ್ ಟು ಸಿ ಯು ಅಗೈನ್. ನಾನು ಯಾರಿಗೋ ಕಾಯ್ತಾ ಇದ್ದೀನಿ, ನಾನು ಯಾರಿಗೋ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೇಟಿಂಗ್ ಫಾರ್ ಸಮ್ ಒನ್, ಐ ಆಮ್ ವೇಟಿಂಗ್ ಫಾರ್ ಸಮ್ ಒನ್. ನನ್ನ ಜೊತೆ ಕುಳಿತುಕೋ, ನನ್ನ ಜೊತೆ ಕೂತ್ಕೋ, ಸಿಟ್ ವಿತ್ ಮೀ, ಸಿಟ್ ವಿತ್ ಮೀ. ಬೇಗ ಮನೆಗೆ ಬಾ, ಬೇಗ ಇದು ಬೇಗ ಮನೆಗೆ ಬಾ ಅನ್ನೋದಕ್ಕೆ ಕಮ್ ಹೋಮ್ ಸೂನ್, ಕಮ್ ಹೋಮ್ ಸೂನ್. ದಯವಿಟ್ಟು ನನ್ನ ನಂಬು, ಪ್ಲೀಸ್ ನನ್ನ ನಂಬು, ನಾನು ಹೇಳ್ತಿರೋದೆಲ್ಲ ಸರಿ ಇದೆ ಅಂತೆಲ್ಲ ಹೇಳ್ತೀವಲ್ಲ. ಸೊ ಬಿಲೀವ್ ಮೀ ಪ್ಲೀಸ್, ಬಿಲೀವ್ ಮೀ ಪ್ಲೀಸ್, ಅಥವಾ ಟ್ರಸ್ಟ್ ಮೀ ಪ್ಲೀಸ್. ಸತ್ಯವನ್ನು ಮಾತಾಡು, ಸತ್ಯ ಹೇಳು ಸ್ವಲ್ಪ ಅಂತ ಹೇಳೋದಕ್ಕೆ ಸ್ಪೀಕ್ ದ ಟ್ರೂತ್, ಸ್ಪೀಕ್ ದ ಟ್ರೂತ್. ನನ್ನ ಜೊತೆ ಮಾತಾಡು, ನನ್ನ ಜೊತೆಗೆ ಮಾತಾಡು ಅನ್ನೋದಕ್ಕೆ ಟಾಕ್ ವಿತ್ ಮೀ, ಟಾಕ್ ವಿತ್ ಮೀ. ನನ್ನ ಸಮಯ ಹಾಳು ಮಾಡಬೇಡಿ, ನನ್ನ ಟೈಮನ್ನು ಹಾಳು ಮಾಡಬೇಡಿ. ಡೋಂಟ್ ವೇಸ್ಟ್ ಮೈ ಟೈಮ್, ಡೋಂಟ್ ವೇಸ್ಟ್ ಮೈ ಟೈಮ್. ಅಡಚಣೆಗಾಗಿ ಕ್ಷಮಿಸಿ. ಮೊದಲೆಲ್ಲ ದೂರದರ್ಶನ ಚಂದನ ಟಿ ವಿ ಬರ್ಬೇಕಾದ್ರೆ ಈ ರೀತಿ ಬರ್ತಾಯಿತ್ತು. ಏನಾದರೂ ಬ್ಲರ್ ಆದಾಗ, ಏನಾದರೂ ಸಿಗ್ನಲ್ ಸಮಸ್ಯೆ ಆದಾಗ ಅಡಚಣೆಗಾಗಿ ಕ್ಷಮಿಸಿ ಅಂತೇಳಿ. ಸೊ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಅದನ್ನ ಹೀಗೆ ಹೇಳಬೇಕು, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನನಗೆ ನಿನ್ನ ದಯೆಯ ಅವಶ್ಯಕತೆ ಇಲ್ಲ, ನಿನ್ನ ಮರ್ಸಿ ನನಗೆ ಬೇಡ ಅಂತ ಹೇಳೋದಕ್ಕೆ ಐ ಡೋಂಟ್ ವಾಂಟ್ ಯುವರ್ ಪಿಟಿ, ಐ ಡೋಂಟ್ ವಾಂಟ್ ಯುವರ್ ಪಿಟಿ. ನೀನು ಯಾಕೆ ಸುಮ್ಮನಿದೆಯಾ, ಯಾಕೆ ನೀನು ಸುಮ್ಮನಿದೆಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸೈಲೆಂಟ್, ವೈ ಆರ್ ಯು ಸೈಲೆಂಟ್. ನನ್ನ ಮಾತನ್ನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಹೇಳಿದ್ದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅನ್ನೋದಕ್ಕೆ ಡೋಂಟ್ ಮೈಂಡ್ ಮೈ ವರ್ಡ್ಸ್, ಡೋಂಟ್ ಮೈಂಡ್ ಮೈ ವರ್ಡ್ಸ್. ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸು, ನಿನಗೆ ತೊಂದರೆ ಮಾಡಿದೆ ಕ್ಷಮೆ ಇರಲಿ ಅಂತೀವಲ್ಲ. ಸಾರಿ ಟು ಬಾದರ್ ಯು, ಸಾರಿ ಟು ಬಾದರ್ ಯು. ಮುಂದೆ ನಾನು ವಿವರಿಸಲಾರೆ, ಇನ್ನು ಮುಂದೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಐ ಕಾಂಟ್ ಎಕ್ಸ್ಪ್ಲೈನ್ ಫಾದರ್, ಐ ಕಾಂಟ್ ಎಕ್ಸ್ಪ್ಲೈನ್ ಫಾದರ್. ಕೋಟ್ ಬಟನ್ ಹಾಕು, ಕೋಟ್ ಬಟನ್ ಹಾಕು, ಶರ್ಟ್ ಬಟನ್ ಹಾಕು ಅಂತೆಲ್ಲ ಹೇಳ್ತೀವಲ್ಲ. ಸೊ ಬಟನ್ ಅಪ್ ದ ಕೋಟ್, ಬಟನ್ ಅಪ್ ದ ಕೋಟ್, ಸೊ ಬಟನ್ ಅಪ್ ದ ಶರ್ಟ್, ಈ ರೀತಿ ಕೂಡ ಚೇಂಜ್ ಮಾಡ್ಬೋದು ವಾಕ್ಯವನ್ನು. ಇದನ್ನು ನೇರವಾಗಿ ಮಾಡು, ಡೈರೆಕ್ಟಾಗಿ ಮಾಡಿದ್ದು ನಾನು ಅದಕ್ಕೆ ಸ್ಟ್ರೈಟನ್ ಇಟ್, ಸ್ಟ್ರೈಟನ್ ಇಟ್ ಅಂದರೆ ಏನೋ ಓರೆ ಆಗಿರೋದನ್ನ ಸ್ಟ್ರೈಟ್ ಮಾಡು ಅಂತೇಳಿ. ಸೊ ಇದನ್ನ ನೇರ ಮಾಡು ಅಂದರೆ ಸ್ಟ್ರೈಟನ್ ಇಟ್ ಅಂತ. ಮಾತನಾಡೋ ಅವಶ್ಯಕತೆ ಏನಿತ್ತು, ಏನಿತ್ತು ಮಾತಾಡುವಂಥ ನೆಸಿಟಿ, ಯಾಕೆ ಸುಮ್ಮನೆ ಮಾತಾಡಿದೆ ಅಂತೀವಲ್ಲ. ವಾಟ್ ವಾಸ್ ದ ನೀಡ್ ಟು ಸ್ಪೀಕ್, ವಾಟ್ ವಾಸ್ ದ ನೀಡ್ ಟು ಸ್ಪೀಕ್. ನನಗೆ ಏನು ಅನಿಸುತ್ತೋ ಅದನ್ನು ಮಾಡ್ತೀನಿ, ನನಗೇನು ಅನಿಸುತ್ತೋ ಅದನ್ನ ನಾನು ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಡೂ ವಾಟ್ ಎವರ್ ಐ ಫೀಲ್, ಐ ವಿಲ್ ಡೂ ವಾಟ್ ಎವರ್ ಐ ಫೀಲ್. ನಿನಗೆ ಇದು ಇಷ್ಟನಾ, ನಿನಗಿದು ಇಷ್ಟನಾ ಕೇಳೋದಕ್ಕೆ ಡು ಯು ಲೈಕ್ ಇಟ್, ಡು ಯು ಲೈಕ್ ಇಟ್. ಹುಷಾರಾಗಿ ಗಮನಿಸು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡು ಅಂತೀವಲ್ಲ. ಸೊ ವಾಚ್ ಕೇರ್ಫುಲಿ, ವಾಚ್ ಕೇರ್ಫುಲಿ. ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ಈ ರೀತಿಯೆಲ್ಲ ನಾವು ಮಾತಾಡಿದ್ರೆ ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ಈ ರೀತಿ ಮಾಡಿದ್ರೆ ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ ಹೇಳೋದಕ್ಕೆ ವಾಟ್ ವಿಲ್ ಪೀಪಲ್ ಥಿಂಕ್ ಅಬೌಟ್ ಅಸ್, ವಾಟ್ ವಿಲ್ ಪೀಪಲ್ ಥಿಂಕ್ ಅಬೌಟ್ ಅಸ್. ನನಗೆ ನಾಳೆ ಕಾಲ್ ಮಾಡು, ನಾಳೆ ನಂಗೆ ಕಾಲ್ ಮಾಡು, ಸ್ವಲ್ಪ ಮಾತಾಡಬೇಕು ಅಂತೀವಲ್ಲ. ಕಾಲ್ ಮೀ ಟುಮಾರೋ, ಕಾಲ್ ಮೀ ಟುಮಾರೋ. ನನಗೆ ಹಾಗೆ ಅನಿಸಲ್ಲ, ನನಗೆ ಹಾಗೆ ಅನಿಸೋದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ಥಿಂಕ್ ಸೊ, ಐ ಡೋಂಟ್ ಥಿಂಕ್ ಸೊ. ನಿನಗೆ ನೆನಪಿದೆಯಾ, ನಿಂಗೆ ನೆನಪಿದೆಯಾ ನಾನು ಹೇಳಿದ್ದೆ ಅಂತೆಲ್ಲ ಹೇಳ್ತೀವಲ್ಲ. ಡು ಯು ರಿಮೆಂಬರ್, ಡು ಯು ರಿಮೆಂಬರ್.
ನಾನು ನಿಮ್ಮ ಜೊತೆ ಬರ್ತಾ ಇಲ್ಲ, ನಾನು ನಿಮ್ಮ ಜೊತೆ ಬರ್ತಾ ಇಲ್ಲ. ಐ ಆಮ್ ನಾಟ್ ಕಮಿಂಗ್ ವಿತ್ ಯು, ಐ ಆಮ್ ನಾಟ್ ಕಮಿಂಗ್ ವಿತ್ ಯು. ಏನನ್ನು ಹೇಳುವ ಅವಶ್ಯಕತೆ ಇಲ್ಲ, ಏನನ್ನು ಹೇಳುವ ಅವಶ್ಯಕತೆ ಇಲ್ಲ, ಅರ್ಥ ಆಗುತ್ತೆ ಅಂತ ಹೇಳುವ ಅರ್ಥದ ವಾಕ್ಯ. ಸೊ ನೋ ನೀಡ್ ಟು ಸೇ ಎನಿಥಿಂಗ್, ನೋ ನೀಡ್ ಟು ಸೇ ಎನಿಥಿಂಗ್. ನೀನು ಒಪ್ತೀಯಾ, ನಿಂಗೆ ಒಪ್ಪಿಗೆ ಇದೆಯಾ ಕೇಳೋದಕ್ಕೆ ಡು ಯು ಅಗ್ರಿ, ಡು ಯು ಅಗ್ರಿ. ನಾನು ಏನಾದರೂ ಸ್ವಲ್ಪ ಹೇಳ್ಬೋದಾ, ನಾನು ಸ್ವಲ್ಪ ಏನಾದರೂ ಹೇಳ್ಬೋದಾ ಅಂತ ಕೇಳೋದಕ್ಕೆ ಮೇ ಐ ಸೇ ಸಮಥಿಂಗ್, ಮೇ ಐ ಸೇ ಸಮಥಿಂಗ್. ದಯವಿಟ್ಟು ನಿಧಾನವಾಗಿ ಮಾತಾಡು. ಅಭಿನವ್, ದಯವಿಟ್ಟು ನಿಧಾನವಾಗಿ ಮಾತಾಡು ಅಂತೀವಲ್ಲ. ಪ್ಲೀಸ್ ಸ್ಪೀಕ್ ಸ್ಲೋಲಿ. ಅಭಿನವ್, ಪ್ಲೀಸ್ ಸ್ಪೀಕ್ ಸ್ಲೋಲಿ. ದಯವಿಟ್ಟು ನಿಧಾನವಾಗಿ ಮಾತಾಡು. ನನಗೆ ನಂತರ ನೆನಪಿಸು, ನನಗೆ ಆಮೇಲೆ ನೆನಪು ಮಾಡು ಅನ್ನೋದಕ್ಕೆ ರಿಮೈಂಡ್ ಮೀ ಲೇಟರ್, ರಿಮೈಂಡ್ ಮೀ ಲೇಟರ್. ನನಗೆ ಸ್ವಲ್ಪ ಹಣ ಕೊಡಿ, ನನಗೆ ಸ್ವಲ್ಪ ಅಮೌಂಟ್ ಕೊಡಿ ಅಂತ ಹೇಳೋದಕ್ಕೆ ಗಿವ್ ಮೀ ಸಮ್ ಮನಿ, ಗಿವ್ ಮೀ ಸಮ್ ಮನಿ. ನಿಮಗೆ ನಾನು ಹೇಗೆ ಗೊತ್ತು, ನಿಮ್ಗೆ ನಾನು ಹೆಂಗೆ ಗೊತ್ತು ಅಂತ ಕೇಳೋದಕ್ಕೆ ಹೌ ಡು ಯು ನೋ ಮೀ, ಹೌ ಡು ಯು ನೋ ಮೀ. ನೀನು ತುಂಬ ಅದೃಷ್ಟವಂತ, ನೀನು ತುಂಬ ಲಕ್ಕಿ ಮರೆಯ ನೀನು ಹೇಳ್ತೀವಲ್ಲ. ಯು ಆರ್ ಸೋ ಲಕ್ಕಿ, ಯು ಆರ್ ಸೋ ಲಕ್ಕಿ. ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಈ ಕಾರು ಯಾರದ್ದು, ಈ ಕಾರ್ ಯಾರದ್ದು ಅಂತ ಕೇಳೋದಕ್ಕೆ ಊಸ್ ಕಾರ್ ಇಸ್ ದಿಸ್, ಊಸ್ ಕಾರ್ ಇಸ್ ದಿಸ್. ಅವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಹಿ ಡಿಡೆಂಟ್ ನೋ, ಹಿ ಡಿಡೆಂಟ್ ನೋ. ಗ್ಲಾಸನ್ನು ಮುಟ್ಟಬೇಡ, ಗ್ಲಾಸನ್ನು ಮುಟ್ಟಬೇಡ ಅನ್ನೋದಕ್ಕೆ ಡೋಂಟ್ ಟಚ್ ದಿ ಗ್ಲಾಸ್, ಡೋಂಟ್ ಟಚ್ ದ ಗ್ಲಾಸ್. ಅವಳೊಬ್ಬಳು ಒಳ್ಳೆ ಹುಡುಗಿ, ಅವಳೊಬ್ಬಳು ಒಳ್ಳೆ ಹುಡುಗಿ ಅನ್ನೋದಕ್ಕೆ ಶೀ ಈಸ್ ಅ ಗುಡ್ ಗರ್ಲ್, ಶೀ ಈಸ್ ಅ ಗುಡ್ ಗರ್ಲ್. ನನಗೆ ಓಡಲು ಆಗುತ್ತೆ, ನಾನು ಇವಾಗ ಓಡ್ತೀನಿ, ನನಗೆ ಇವಾಗ ಓಡೋಕ್ಕಾಗತ್ತೆ ಅಂತೀವಲ್ಲ. ಐ ಆಮ್ ಏಬಲ್ ಟು ರನ್, ಐ ಆಮ್ ಏಬಲ್ ಟು ರನ್ ಅಥವಾ ಐ ಕ್ಯಾನ್ ರನ್. ನೀನೇ ನನಗೆಲ್ಲ, ಯು ಆರ್ ಮೈ ಎವ್ರಿಥಿಂಗ್, ಯು ಆರ್ ಮೈ ಎವ್ರಿಥಿಂಗ್. ಅವನು ನನಗೆ 3 ಸಾರಿ ಕಾಲ್ ಮಾಡಿದ್ದ, 3 ಟೈಮ್ ಕಾಲ್ ಮಾಡಿದ್ನಪ್ಪ ಅವನು ಅಂತ ಹೇಳೋದಕ್ಕೆ ಹೀ ಕಾಲ್ಡ್ ಮೀ ಥ್ರೈಸ್, ಹೀ ಕಾಲ್ಡ್ ಮೀ ಥ್ರೈಸ್. ನಾನು ಕುಪ್ಪಳ್ಳಿಯವನು, ನಾನು ಕುಪ್ಪಳ್ಳಿ, ನಮ್ಮದು ಊರು ಕುಪ್ಪಳ್ಳಿ ಅಂತ ಹೇಳ್ತೀವಲ್ಲ. ಐ ಆಮ್ ಫ್ರಮ್ ಕುಪ್ಪಳ್ಳಿ, ಐ ಆಮ್ ಫ್ರಮ್ ಕುಪ್ಪಳ್ಳಿ. ಇಲ್ಲಿ ಯಾವುದೇ ಪ್ಲೇಸ್, ನಿಮ್ಮ ಪ್ಲೇಸನ್ನು ಹೆಸರು ಹೇಳಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಾನು ಅವನನ್ನು 3 ಸಾರಿ ನೋಡಿದ್ದೆ, 3 ಟೈಮ್ ನೋಡಿದ್ದೆ ಅವನ್ನ. ಐ ಹ್ಯಾವ್ ಸೀನ್ ಹಿಮ್ ಥ್ರೈಸ್, ಐ ಹ್ಯಾವ್ ಸೀನ್ ಹಿಮ್ ಥ್ರೈಸ್. ಆ್ಯಕ್ಚುಲಿ ಇದು 3 ಸಾರಿ ಅನ್ನೋದಕ್ಕೆ ಒನ್ಸ್ ಅಂದರೆ 1 ಸಾರಿ ಆಗುತ್ತೆ. ನೀನು ಇದನ್ನು 2 ಸಾರಿ ಮಾಡಿದೆ. ಯು ಡಿಡ್ ಇಟ್ ಟ್ವೈಸ್, ಯು ಡಿಡ್ ದಿಸ್ ಟ್ವೈಸ್. ಒಟ್ಟಿಗೆ ಇರಿ, ಒಟ್ಟಿಗೆ ಇರಿ. ಸ್ಟೇ ಟುಗೆದರ್, ಸ್ಟೇ ಟುಗೆದರ್. ನನ್ನ ಜೊತೆ ಯಾವತ್ತೂ ಮಾತಾಡಬೇಡ, ನನ್ನ ಜೊತೆ ಯಾವತ್ತೂ ಮಾತಾಡಬೇಡ ನೀನು ಅನ್ನೋದಕ್ಕೆ ನೆವರ್ ಟಾಕ್ ಟು ಮೀ, ನೆವರ್ ಟಾಕ್ ಟು ಮೀ. ನಾನು ಏನನ್ನೂ ಕೇಳಿಸ್ಕೊಂಡಿಲ್ಲ, ನಾನು ಏನನ್ನೂ ಕೇಳಿಸ್ಕೊಂಡಿಲ್ಲ ಅದಕ್ಕೆ ಐ ಹ್ಯಾವ್ ಹರ್ಡ್ ನಥಿಂಗ್, ಐ ಹ್ಯಾವ್ ಹರ್ಡ್ ನಥಿಂಗ್. ಎಲ್ಲ ಹೇಗಿದೆ, ಎಲ್ಲ ಹೆಂಗಿದೆ. ಹೌ ಈಸ್ ಎವ್ರಿಥಿಂಗ್, ಹೌ ಈಸ್ ಎವ್ರಿಥಿಂಗ್. ಇದು ಅವನ ತಪ್ಪು, ಇದು ಅವನ ಮಿಸ್ಟೇಕ್ ಅನ್ನೋದಕ್ಕೆ ದಿಸ್ ಈಸ್ ಹಿಸ್ ಫಾಲ್ಟ್, ದಿಸ್ ಈಸ್ ಹಿಸ್ ಫಾಲ್ಟ್. ಇದು ಅನುಳ ಪುಸ್ತಕ, ಇದು ಅನು ಅವಳ ಪುಸ್ತಕ ಅನ್ನೋದಕ್ಕೆ ದಿಸ್ ಈಸ್ ಅನೂಸ್ ಬುಕ್, ದಿಸ್ ಈಸ್ ಅನೂಸ್ ಬುಕ್. ಇದು ನಮ್ಮ ಮನೆ, ದಿಸ್ ಈಸ್ ಅವರ್ ಹೌಸ್, ದಿಸ್ ಈಸ್ ಅವರ್ ಹೌಸ್. ಈ ಮನೆ ನಮ್ಮದು, ಇದನ್ನೇ ಸ್ವಲ್ಪ ಬೇರೆ ರೀತಿ ಹೇಳ್ತೀವಿ ನೋಡಿ. ದಿಸ್ ಹೌಸ್ ಈಸ್ ಅವರ್ಸ್, ದಿಸ್ ಹೌಸ್ ಈಸ್ ಅವರ್ಸ್. ಅವನನ್ನು ಬರಲು ಬಿಡಿ, ಅವನಿಗೆ ಬರೋಕ್ಕೆ ಬಿಡಿ ಅನ್ನೋದಕ್ಕೆ ಲೆಟ್ ಹಿಮ್ ಕಮ್, ಲೆಟ್ ಹಿಮ್ ಕಮ್. ನನಗೆ ಆ ಪುಸ್ತಕ ಕೊಡಿ, ಗಿವ್ ಮಿ ದಟ್ ಬುಕ್, ಗಿವ್ ಮಿ ದಟ್ ಬುಕ್. ಇದನ್ನು ನನಗೆ ಕೊಡು, ಇದನ್ನ ನನಗೆ ಕೊಡು ಅನ್ನೋದಕ್ಕೆ ಗಿವ್ ಇಟ್ ಟು ಮೀ, ಗಿವ್ ಇಟ್ ಟು ಮೀ. ಇದು ನಿಜವಾಗಿಯೂ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಅನ್ನೋದಕ್ಕೆ ದಿಸ್ ಈಸ್ ರಿಯಲಿ ಗುಡ್, ದಿಸ್ ಈಸ್ ರಿಯಲಿ ಗುಡ್. ಅದು ನನ್ನ ಮೊಬೈಲ್, ಅದು ನನ್ನ ಮೊಬೈಲ್, ಮುಟ್ಬೇಡ ಅದನ್ನ ಅಂತೀವಲ್ಲ. ದಟ್ ಈಸ್ ಮೈ ಮೊಬೈಲ್, ದಟ್ ಈಸ್ ಮೈ ಮೊಬೈಲ್, ಡೋಂಟ್ ಟಚ್ ಇಟ್ ಅಂತೆಲ್ಲ ಹೇಳ್ತೀವಲ್ಲ. ನಾನು ಅದನ್ನು ಹೇಳಲು ಇಷ್ಟಪಡ್ತೀನಿ, ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಐ ವಾಂಟ್ ಟು ಸೇ ದಟ್, ಐ ವಾಂಟ್ ಟು ಸೇ ದಟ್. ಇದು ನನಗೆ ಇಷ್ಟ, ಇದು ನನಗೆ ಇಷ್ಟ ಅಂತೇಳಿ ತುಂಬ ಸರಿ ಹೇಳ್ತಿರ್ತೀವಿ. ಬೇರೆ ಬೇರೆ ವಸ್ತುಗಳನ್ನು ನೋಡಿದಾಗ, ಬೇರೆ ಬೇರೆ ಫುಡ್ಡನ್ನು ನೋಡಿದಾಗ ಇದು ನನಗೆ ಇಷ್ಟ ಅಂತೇಳಿ. ಸೊ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.